ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಈಗಾಗಲೇ ನಾನು ಒಂದೆರಡು ಹಳೆಯ PSI ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ಇವತ್ತು ಕೂಡ ಒಂದು ಹಳೆಯ PSI ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದಾರ ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ. ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರೆ ರೀಸನಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅದ. ನೀಡಿದ ಪರ್ಯಾಯಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದಾರ. ನೋಡ್ರಿ, ಈ ರೀತಿ ಒಂದು 3 ಡಯಾಗ್ರಾಮ್ ಕೊಟ್ಟಾರ. ಇದ್ರೊಳಗೆ ಕಾಣೆಯಾದ ಸಂಖ್ಯೆಯನ್ನ ಗುರುತಿಸ್ರಿ ಅಂತ ಕೇಳಕತ್ತಾರ. ಅಂದ್ರೆ ಯಾವ ರೀತಿ ಕಂಡುಹಿಡ್ಕೋಬೇಕು ಅನ್ನೋದನ್ನ ನೋಡ್ರಿ. ಫಸ್ಟ್ ಈ ಡಯಾಗ್ರಾಮ್ ಮತ್ತು ಈ ಡಯಾಗ್ರಾಮ್ ಎರಡೂ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿದಾಗ ಈ 3ನೇ ಡಯಾಗ್ರಾಮ್ಗಳಲ್ಲಿ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದಾರ. ಆ ಕ್ವಶನ್ ಮಾರ್ಕ್ ಹಾಕಿರ್ತಕ್ಕಂಥ ಜಾಗದಲ್ಲಿ, ಆ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರ್ತದ ಅನ್ನೋದು ಕಂಡುಹಿಡಿಬೇಕು. ಓಕೆ, ಹಂಗಂತ ನೋಡ್ರಿ, ಇಲ್ಲಿ 5 ಅದ, 6 ಅದ, 4 ಅದ, ಇಲ್ಲಿ ಮಿಡಲ್ 12 ಕೊಟ್ಟಾರ. ನೆಕ್ಸ್ಟ್ ಇಲ್ಲಿ 6 ಅದ, ಇಲ್ಲಿ 7 ಅದ, ಇಲ್ಲಿ 5 ಅದ, ಮಿಡಲ್ 21 ಕೊಟ್ಟಾರ. ನೆಕ್ಸ್ಟ್ 4, 8, 10 ಅದ, ಮಿಡಲ್ ಕ್ವಶನ್ ಮಾರ್ಕ್ ಹಾಕ್ಯಾರ. ಅಂತಂದ್ರ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದಾರ ಅಂತಂದ್ರ ಈ ಎಲ್ಲಾ ಸಂಖ್ಯೆಗಳನ್ನ ತಗೊಂಡು ಇಲ್ಲಿ ಏನಾರು ಇದಕ್ಕೊಂದು ಲಾಜಿಕ್ ಮಾಡಿರ್ತಾರ. ಅದು ಏನು ಮಾಡಿದಾರ ಅಂತ ನಾವು ಕಂಡುಹಿಡಿಬೇಕ್ರಿ. ಅದು ಏನು ಮಾಡಿದಾರ ಅಂತ ನೋಡ್ರಿ. ಫಸ್ಟ್ಗೆ 5 × 6. ನೆಕ್ಸ್ಟ್ ಇವೆಲ್ಲ ಸಂಖ್ಯೆಗಳನ್ನು ಏನು ಮಾಡಿದಾರ ಅಂತಾರೆ ಇಂಟು ಮಾಡಿ ನೋಡ್ರಿ. ಇಂಟು ಮಾಡಿರಿ ಫಸ್ಟಿಗೆ ಎಷ್ಟಾಗ್ತದ? 5 6 30. 5 ಇಂಟು, ಒಂದು ನಿಮಿಷ ನೋಡ್ರಿ ಏನು ಮಾಡಿದಾರ ಅಂತಂದ್ರೆ 5 × 6 × 4. 5 × 6 × 4 ನೋಡ್ರಿ. 5 6 30, 34 120. ಇನ್ನು ನೆಕ್ಸ್ಟ್ ಈ 0 ಏನು ಮಾಡಿದಾರ ಅಂತಾರೆ ಕ್ಯಾನ್ಸಲ್ ಮಾಡಿದಾರ, 12 ಬರ್ದಾರ. ನೆಕ್ಸ್ಟ್ ಅದೇ ರೀತಿ ನೋಡ್ರಿ, ಇದೇ ಸೇಮ್ ಏನಾರ ಅಪ್ಲೈ ಆಗಿತ್ತು ಅಂತಾರೆ ಇಲ್ಲಿ. ನೆಕ್ಸ್ಟ್ ನಾವು ಕೂಡ ಅದನ್ನೇ ಮಾಡ್ಬೇಕಾಗ್ತದ. 6 ಒಳ್ಳೆ ಎಷ್ಟು ನೋಡ್ರಿ? 6 × 7 × 5. 6 × 7 × 5. 6 ಒಳ್ಳೆ 42. 42 × 5 ಅಂತ ನೋಡ್ರಿ ಎಷ್ಟಾಗುತ್ತಾ? 42 × 5 ಅಂತಾರ 210 ಆಗುತ್ತಾ. ಇವಾಗ ಏನು ಮಾಡ್ತಾರ ಅಂತಾರೆ ಇದೊಂದು 0 ತೆಗ್ದಾರ. ನೆಕ್ಸ್ಟ್ ಇಲ್ಲಿ ಎಷ್ಟು ಬರ್ದಾರ ಅಂತಾರೆ 21 ಬರ್ದಾರ. ಅದೇ ರೀತಿ ನಾವಿಲ್ಲಿ ಇಂಟು ಮಾಡ್ಕೊಂಡು ಆ 0 ಬಂತು ಅಂತಾರ. 0 ಏನು ಮಾಡ್ಬೇಕು ಹೇಳ್ರಿ? ಕ್ಯಾನ್ಸಲ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಹಂಗಾರ 4 × 8 × 10 ನೋಡ್ರಿ. 4 8 32. 32 10 ಎಷ್ಟಾಗ್ತದ ಅಂತಾರ 320 ಆಗ್ತದ. ಎಷ್ಟಾಗ್ತದ ರೀ? 320 ಆಗ್ತದ. ಈ 0 ತೆಗೆದ್ವಿ ಅಂತಾರೆ ನಾವು ಎಷ್ಟು ಬರಿಬೇಕು ಅಂತಾರೆ 32 ಇಲ್ಲಿ ಬರಿಬೇಕಾಗ್ತದ. ಹಂಗಾರೆ ಆನ್ಸರ್ ಎಷ್ಟಾಗ್ತದೆ ಹೇಳ್ರಿ? 32 ಆಗ್ತದ. ಆಪ್ಷನ್ ಯಾವುದು ಅಂತಾರೆ ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನದ ನೋಡ್ರಿ. ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪ್ರಶ್ನೆ ಅದ. ಒಂದು ಕೋಡ್ನಲ್ಲಿ ಮದರ್ MOTHER ಅನ್ನು ONHURF ಎಂದು ಬರೆಯಲಾಗಿದೆ. ಹಾಗಾದರೆ ಆನ್ಸರ್ ANSWER ಅನ್ನು ಆ ಕೋಡ್ನಲ್ಲಿ ಯಾವ ರೀತಿ ಬರೆದಿರಬಹುದು ನೋಡ್ರಿ. ಯಾವ ರೀತಿ ಬರಿಬಹುದು ಅಂತ ಕೇಳಕತ್ತಾರ. ಹಂಗಾರೆ ಫಸ್ಟ್ಗೆ ಅಲ್ಲಿ ಏನು ಮಾಡ್ಯಾರ ಅಂತ ಚೆಕ್ ಮಾಡ್ಕೋಬೇಕು ನಾವು ನೋಡ್ರಿ. ಫಸ್ಟ್ಗೆ ಏನು ಚೆಕ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಏನದ? ಮದರ್ MOTHER ಇದನ್ನ ಯಾವ ರೀತಿ ಬರ್ದಾರ ಅಂತಂದ್ರ ONHURF ನೋಡ್ರಿ. ಏನು ಬರ್ದಾರ? ONHURF ನೋಡ್ರಿ. ಇಲ್ಲಿ ಅಲ್ಫಾಬೆಟ್ಸ್ ನಂಬರ್ ಬರೆದ್ರು ಏನಾಗಂಗಿಲ್ಲ, ಗೊತ್ತಾಗೋದಿಲ್ಲ. ಯಾಕಂತಂದ್ರ ಇಲ್ಲಿ ಏನು ಮಾಡಿದಾರ ಅಂತಂದ್ರ ಇಲ್ಲಿ M ಅದ, O ಅದ, T ಅದ, H ಅದ, E ಅದ, R ಅದ. ನೆಕ್ಸ್ಟ್ ಇಲ್ಲಿ ಈ ರೀತಿ ಬರ್ಕೊಂಡಾಗ ನೋಡ್ರಿ ಏನಾಗತ್ತದ ಅಂತಾರೆ ಈ O ಇದ್ದಿದ್ದು ಈ ಕಡೆ ಬರಾಕತ್ತದ, H ಇದ್ದಿದ್ದು ಈ ಕಡೆ ಬರಾಕತ್ತದ, R ಇದ್ದಿದ್ದು ಈ ಕಡೆ ಬರಾಕತ್ತದ. ನೆಕ್ಸ್ಟ್ ಈ M ಈ ಕಡೆ ಹೋಗಿ ಏನಾಗತ್ತದ ಅಂತಂದ್ರ ನೋಡ್ರಿ M ಈ ಕಡೆ ಹೊಂಟಿಲ್ಲ. ಬಟ್ ಏನಾಗತ್ತದ ಅಂತಾರೆ M ಆದ ನಂತರ ಅದ್ರ ಮುಂದಿನ ಸಂಖ್ಯೆ ಯಾವುದು? M ಅನ್ನೋದು 13ನೇ ಅಲ್ಫಾಬೇಟ. ನೆಕ್ಸ್ಟ್ N ಅನ್ನೋದು 14ನೇ ಅಲ್ಫಾಬೇಟ. ಹಂಗಂದ್ರೆ ಏನಾಗತ್ತದ ಹೇಳ್ರಿ? ಒಂದು ಏನಾಗತ್ತದ ಅಂತಾರ ಪ್ಲಸ್ ಆಗಕತ್ತದ ನೋಡ್ರಿ. ಹಂಗಾರೆ ಇಲ್ಲಿ T ಇದ್ದಿದ್ದು U ಆಗಕತ್ತದ ಅಂತಾರ ನೋಡ್ರಿ. T ಇದ್ದಿದ್ದು T ಅಷ್ಟೇ ಹೊಂಟಿಲ್ಲ. ಬಟ್ ಏನಾಗತ್ತದ ಅಂತಂದ್ರ T ಇದ್ದಿದ್ದು ನೋಡ್ರಿ. T ಅಂತಾರೆ ಎಷ್ಟನೇ ಅಕ್ಷರ? 20ನೇ ಅಕ್ಷರ. U ಅನ್ನೋದು 21ನೇ ಅಕ್ಷರ. ಬಟ್ ಇಲ್ಲಿ ಏನಾಗತ್ತದ? ಇಲ್ಲೂ ಕೂಡ ಒಂದು ಜಾಸ್ತಿ ಆಗಕತ್ತದ. ನೆಕ್ಸ್ಟ್ ಇಲ್ಲಿ ನೋಡ್ರಿ E ಇದ್ದಿದ್ದು ಈ ಕಡೆ ಜಸ್ಟ್ E ಅಂತ ಅಷ್ಟೇ ಹೊಂಟಿಲ್ಲ. ಅದು ಅಲ್ಲಿ ಏನಾಗತ್ತದ ಅಂತಾರೆ F ಅನ್ನೋದು 6ನೇ ಅಕ್ಷರ, ಇಲ್ಲಿ E ಅನ್ನೋದು 5ನೇ ಅಕ್ಷರ. ಅದು ಕೂಡ ಏನಾಗ್ಯದ ಅಂತಾರೆ +1 ಆಗ್ಯದ
ನೋಡ್ರಿ ಒಂದು ಬಿಟ್ಟು ಒಂದು ಏನಾಗತ್ತವ ಅಂತಾರೆ ಕ್ರಾಸ್ ಒಳಗೆ ಹೋಗಿ ಒಂದೊಂದು ಜಾಸ್ತಿ ಆಗತ್ತವ. ಅಂದ್ರೆ ಈ ರೀತಿ ನಾವೇನು ಮಾಡ್ಬೇಕಂತಾರೆ ಅದಕ್ಕೆ ಅಪ್ಲೈ ಮಾಡ್ಬೇಕ್ರಿ. ಇಲ್ಲಿ ಕೇಳ್ಯಾರಲ್ಲ ಈ ಆನ್ಸರನ್ನು ಯಾವ ರೀತಿ ಬರಿತೀರಿ ಅಂತ ಕೇಳಾಕತ್ತಾರಲ್ಲ ಅದಕ್ಕೆ ಅಪ್ಲೈ ಮಾಡ್ಕೋಬೇಕು. ಹಂಗಾರೆ ನೋಡ್ರಿ ಯಾವ ರೀತಿ ಬರಿತೀರಿ, ಫಸ್ಟ್ಗೆ ಏನದ ಆನ್ಸರ್ ಅದ ANSWER. ಇದನ್ನ ಯಾವ ರೀತಿ ಬರಿಬೇಕು ಅಂತ ಕೇಳಾಕತ್ತಾರ. ನೋಡ್ರಿ ಫಸ್ಟ್ ಅಕ್ಷರ ಏನಾಗತ್ತದ ಅಂತಾರ ಆ ಕಡೆ ಹೊಂಟದ, ಎರಡನೇ ಅಕ್ಷರ ಈ ಕಡೆ ಬರಾಕತ್ತದ ಅಂತಾರ. ನೋಡ್ರಿ ಈ ರೀತಿ ಕ್ರಾಸ್ ಆಗಕತ್ತವ, ಎಲ್ಲಾನು ಈ ರೀತಿ ಏನಾಗತ್ತವ ಅಂತಾರ ಕ್ರಾಸ್ ಆಗಕತ್ತವ. ಈ ರೀತಿ ಕ್ರಾಸ್ ಈ ಕಡೆ ಬಂದಿದ್ದು ಏನಾಗತ್ತವ ಸೇಮ್ ಆಸ್ ಇಟ್ ಈಸ್ ಬರಾಕತ್ತವ. ಬಟ್ ಆ ಕಡೆ ಹೋಗುವ ಏನಾಗತ್ತವ ಅಂತಾರ ಒಂದೊಂದು ಜಾಸ್ತಿ ಆಗಕತ್ತವ. ನೋಡ್ರಿ ಏನ್ ಇದ್ದಿದ್ದು ಈ ಕಡೆ ಬಂತು ಅಂದ್ರೆ ಸೇಮ್ ಎನ್ನೇ ಇರ್ತದ. ಇನ್ನು ಎ ಇದ್ದಿದ್ದು ಈ ಕಡೆ ಹೋಯ್ತು ಅಂತಾರೆ ಏನಾಗ್ಬೇಕ್ರಿ ಒಂದು ಜಾಸ್ತಿ ಆಗ್ಬೇಕು. ಎ ಅನ್ನೋದು ಒಂದನೇ ಅಕ್ಷರ, ಎರಡನೇ ಅಕ್ಷರ ಯಾವ್ದಾಗ್ತದ ಅಂತಾರ ಬಿ ಆಗ್ತದ. ಇನ್ನು ನೆಕ್ಸ್ಟ್ ಈ ಡಬ್ಲ್ಯೂ ಇದ್ದಿದ್ದು ಸೇಮ್ ಆಸ್ ಇಟ್ ಈಸ್ ಬರ್ತದ. ಬಟ್ ಈ ಎಸ್ ಅನ್ನೋದು 19ನೇ ಅಕ್ಷರ, ಅದು ಈ ಕಡೆ ಹೋಗ್ಬೇಕಂತಾರೆ ಏನಾಗ್ಬೇಕ್ರಿ ಒಂದು ಜಾಸ್ತಿ ಆಗ್ಬೇಕು. ಎಸ್ ಅಂತಾರೆ 19, ಒಂದು ಜಾಸ್ತಿ ಆಯ್ತು ಅಂತಾರೆ ಎಷ್ಟಾಗುತ್ತೆ ಅಂತಾರ 20 ಆಗ್ತದೆ. 20ನೇ ಅಕ್ಷರ ಯಾವುದು ಅಂತಾರ ಟಿ. ಇನ್ನು ನೆಕ್ಸ್ಟ್ ಆರ್ ಈ ಕಡೆ ಬರ್ತದ ಅಂತಾರ, ಆರ್ ಏನಾಗ್ಬೇಕ್ರಿ ಸೇಮ್ ಆಸ್ ಇಟ್ ಈಸ್ ಹಂಗೆ ಬರಬೇಕು. ಇನ್ನು ಈ ಆ ಕಡೆ ಹೋಗ್ತದ ಅಂತಾರೆ ಏನಾಗಬೇಕು ಒಂದು ಜಾಸ್ತಿ ಆಗ್ಬೇಕು. ಹಂಗಾರೆ ಈ 5ನೇ ಅಲ್ಫಾಬೆಟ್. ಇನ್ನು ನೆಕ್ಸ್ಟ್ ಜಾಸ್ತಿ ಬರ್ಬೇಕು ಅಂತಂದ್ರೆ ಯಾವ್ದಾಗ್ಬೇಕ್ರಿ 6ನೇ ಅಲ್ಫಾಬೆಟ್. 6ನೇ ಅಲ್ಫಾಬೆಟ್ ಯಾವ್ದಾಗ್ತದ ಅಂತಾರ ನೋಡ್ರಿ 6ನೇ ಅಲ್ಫಾಬೆಟ್ ಯಾವ್ದಾಗ್ತದ ಒಂದು ಜಾಸ್ತಿ ಆಯ್ತು ಅಂತಾರ ಏನಾಗ್ತದ್ರಿ 5 ಇದ್ದಿದ್ದು ಒಂದು ಜಾಸ್ತಿ ಆಯ್ತು ಅಂತಾರ 6 ಆಗ್ತದ. ಈ 6ನೇ ಅಲ್ಫಾಬೆಟ್ ಯಾವುದು ಅಂತಾರ ಎಫ್. ಹಂಗಾರೆ ನಮ್ಮ ಆನ್ಸರ್ ಏನಾಗಬೇಕಂತಾರ NBWTRF. 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 ನೋಡ್ರಿ ಯಾವ್ದದ ಕ್ವಶನ್ NBWTRF. NBWTRF ಅಂದ್ರೆ ಆಪ್ಷನ್ ಯಾವ್ದದ ಅಂತಾರ ಆಪ್ಷನ್ ಡಿ ಅದ. ಇದು ಸರಿಯಾದ ಉತ್ತರ. ನೋಡ್ರಿ ಈ ರೀತಿ ಬಿಡಿಸ್ಕೋಬೇಕು. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಏನದ ಅಂತಂದ್ರ ನೋಡ್ರಿ ಇದು ಕೂಡ ಇದು ಕೂಡ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪ್ರಶ್ನೆ ಅದ. ಇದು ಕೂಡ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪ್ರಶ್ನೆ ಅದ. ಹಂಗಂತಂದ್ರೆ ಇಲ್ಲಿ ಏನ್ ಮಾಡಿದಾರ ಅಂತ ಲಾಜಿಕ್ ಅನ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿ ಯಾವ ರೀತಿ ಲಾಜಿಕ್ ಅನ್ನ ಕ್ರಿಯೇಟ್ ಮಾಡಿದಾರ ಅಂತ ಚೆಕ್ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಒಂದು ಕೋಡ್ನಲ್ಲಿ EAT ಅನ್ನು 318 ಎಂದು ಬರೆಯಲಾಗುತ್ತದೆ. ಹಾಗೂ ಚೇರ್ ಅನ್ನು CHAIR ಅನ್ನು 24156 ಎಂದು ಬರೆಯಲಾಗುತ್ತದೆ. ಹಾಗಾದರೆ ಈ ಟೀಚರ್ ಅನ್ನು ಯಾವ ರೀತಿ ಬರಿತೀರಿ ಅಂತ ಕೇಳಕತ್ತಾರ, ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಕತ್ತಾರ. ನೋಡ್ರಿ ನಾವಿಲ್ಲಿ ಈ ರೀತಿ ಸಂಖ್ಯೆಗಳನ್ನ ಕೊಟ್ಟಾಗ ಏನ್ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಈ ಅಲ್ಫಾಬೆಟ್ಸ್ದು ನಂಬರ್ ಬಂದಿರ್ತವೆ ಅಂತ ಚೆಕ್ ಮಾಡ್ಕೋಬೇಕ್ರಿ. ಫಸ್ಟ್ಗೆ ಇಲ್ಲಿ EAT ಕೊಟ್ಟಾರ ಅಂತಾರ ಆ ಅಲ್ಫಾಬೆಟ್ಸ್ದು ನಂಬರ್ ಏನಾರ ಕೊಟ್ಟಿರ್ತಾರ ಚೆಕ್ ಮಾಡ್ಕೋಬೇಕು. ಅಲ್ಫಾಬೆಟ್ಸ್ದು ನಂಬರ್ ಕೊಟ್ಟಿಲ್ಲ ಅಂತಂದ್ರ ಆಯಾ ಅಲ್ಫಾಬೆಟ್ಸ್ಗೆ ಒಂದೊಂದು ಸಂಖ್ಯೆಗಳ ರೀತಿಯಲ್ಲಿ ಏನ್ ಮಾಡಿರ್ತಾರ ಅಂತಾರ ಒಂದೊಂದು ಅಲ್ಫಾಬೆಟ್ಗೆ ಒಂದೊಂದು ಸಂಖ್ಯೆಯನ್ನ ಕೋಡಾಗಿ ಇಟ್ಟಿರ್ತಾರ. ಹಂಗಾರೆ ಇಲ್ಲಿ E ಅನ್ನೋದು 5ನೇ ಅಕ್ಷರ, A ಅನ್ನೋದು 1ನೇ ಅಕ್ಷರ, ಟಿ ಅನ್ನೋದು 20ನೇ ಅಕ್ಷರ. ಈ ಅಲ್ಫಾಬೆಟ್ಸ್ ನಂಬರ್ಗೆ ಮತ್ತು ಇಲ್ಲಿರ್ತಕ್ಕಂಥ ನಂಬರ್ಗೆ ಯಾವುದೇ ಸಂಬಂಧ ಇಲ್ಲ. ಈ ಸಂಬಂಧ ಇಲ್ಲ ಅಂತಂದು ಕೂಡಲೇ ಅಲ್ಫಾಬೆಟ್ಸ್ ನಂಬರನ್ನು ನಾವು ಏನು ಮಾಡಬಾರ್ದು ಬರಿಬಾರ್ದು. ಹಿಂಗೆ ಅಲ್ಫಾಬೆಟ್ಸ್ ನಂಬರು ಇಲ್ಲ ಅಂತಂದಾಗ ನಾವು ಏನು ಮಾಡ್ಕೋಬೇಕಂತ ಇಲ್ಲಿ ಯಾವುದೇ ಒಂದು ಸಂಖ್ಯೆ ರಿಪೀಟ್ ಆಗ್ಯದ ಅಂತ ಚೆಕ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ EAT ಅದ. ನೆಕ್ಸ್ಟ್ ಇಲ್ಲಿ ಚೇರ್ ಅಂತ ಪದದೊಳಗೆ ಯಾವುದು ಅಲ್ಫಾಬೆಟ್ ರಿಪೀಟ್ ಆಗ್ಯದ, ಇಲ್ಲಿ ಎ ರಿಪೀಟ್ ಆಗ್ಯದ. ನೋಡ್ರಿ ಎ ರಿಪೀಟ್ ಆಗ್ಯದ, ಇಲ್ಲಿ ಎ ಅದ. ಇದು ಬಿಟ್ರ ಯಾವ್ದು ಅಲ್ಫಾಬೆಟ್ ಕೂಡ ಏನಾಗಿಲ್ಲ ಹೇಳ್ರಿ ರಿಪೀಟ್ ಆಗಿಲ್ಲ. ಇಲ್ಲಿ ಎ ಅನ್ನೋದನ್ನ ಕೋಡ್ ಏನಂತ ಕೊಟ್ಟಾರ 1 ಅಂತ ಕೊಟ್ಟಾರ. ನೋಡ್ರಿ ಇ ಅನ್ನೋ ಕೋಡ್ 3, ಎ ಅನ್ನೋ ಕೋಡ್ 1, ಟಿ ಅನ್ನೋ ಕೋಡ್ 8. ಇಲ್ಲಿ ಎ ಅನ್ನೋ ಕೋಡ್ಗೆ 1 ಕೊಟ್ಟಾರ ಅಂತಂದ್ರ ಇಲ್ಲಿ ನೆಕ್ಸ್ಟ್ 3ನೇ ಪದ ಎ ಅದ. ಎ ಅನ್ನೋದಕ್ಕೆ ಇಲ್ಲಿ ಏನು ಕೋಡ್ ಕೊಟ್ಟಾರ ನೋಡ್ರಿ, ಇಲ್ಲೂ ಕೂಡ 1 ಕೊಟ್ಟಾರ ಅಂತಂದ್ರ ಅಲ್ಫಾಬೆಟ್ಸ್ಗೆ ಏನ್ ಮಾಡಾಕತ್ತಾರ ಅಂತಾರ ಸಂಖ್ಯೆಗಳ ರೂಪದಲ್ಲಿ ಕೋಡ್ ಕೊಟ್ಟಿದಾರ. ಹಂಗಾರೆ ನಾವೇನು ಮಾಡಬೇಕು ಅಂತಾರ ಯಾವ್ಯಾವ ಅಲ್ಫಾಬೆಟ್ಗೆ ಯಾವ್ಯಾವ ಸಂಖ್ಯೆಯನ್ನು ಕೊಟ್ಟಿದಾರ ಆಯಾ ಅಲ್ಫಾಬೆಟ್ಗೆ ಅದೇ ಸಂಖ್ಯೆಯನ್ನು ಬರಿಬೇಕು. ಹಂಗಾರೆ ನೋಡ್ರಿ ಇ ಅದ, ಇಲ್ಲಿ ನೋಡ್ರಿ ಫಸ್ಟಿಗೆ ಇಲ್ಲಿ ಟಿ ಅದ. ಹಂಗಾರೆ ಟಿ ಎಲ್ಲಿ ಅದ, ಟಿ ಇಲ್ಲಿ 3ನೇ ಅಕ್ಷರ ಅದ. ಇಲ್ಲಿ 3ನೇ ಅಕ್ಷರ ಅಂತ ನೋಡ್ರಿ ಟಿಗೆ ಏನಂತ ಕೊಡದ, ಟಿಗೆ ಏನದ ಅಂತಂದ್ರೆ 8 ಅದ. ನೋಡ್ರಿ ಟೀಚರ್ TEACHER. ಟೀಚರ್ ಅನ್ನೋದು ಪದಕ್ಕೆ ಯಾವ ರೀತಿ ಸಂಖ್ಯೆಗಳೊಳಗೆ ಕೋಡ್ ಬರಿಬೇಕು. ನೋಡ್ರಿ ಟಿ ಅನ್ನೋದು 3ನೇ ಅಕ್ಷರ ಅದ, ಇಲ್ಲಿ 3ನೇದು 8 ಅದ. ಹಂಗಾರೆ ಇಲ್ಲಿ ಫಸ್ಟ್ಗೆ 8 ಬರ್ತದ. ಇನ್ನು ನೆಕ್ಸ್ಟ್ ಈ ಟೀಚರ್ ಆದ ನಂತರ ನೋಡ್ರಿ ಇದಾಯ್ತಾ. ಇನ್ನು ಇ ಅದ. ಇ ಅನ್ನೋದು ಎಲ್ಲಿ ಅದ ರೀ, ಇ ಅನ್ನೋದು ಇಲ್ಲಿ ಫಸ್ಟ್ ಅದ.
ಫಸ್ಟ್ ಇ ಅನ್ನೋದಕ್ಕೆ ಏನು ಕೋಡ್ ಕೊಟ್ಟಾರ 3 ಅಂತ ಕೊಟ್ಟಾರ. ನೆಕ್ಸ್ಟ್ ನಾವು ಏನು ಬರಿಬೇಕು ಹೇಳ್ರಿ 3 ಬರಿಬೇಕು. ಇನ್ನು ನೆಕ್ಸ್ಟ್ ಎ ಅದ ಟೀಚರ್ ಅಂತ ನೋಡ್ರಿ ಏನದ ಎ ಅದ. ಎ ಅಂತಂದ್ರೆ ನೋಡ್ರಿ ಎಗೆ ಏನು ಕೋಡ್ ಕೊಟ್ಟಾರ 1 ಕೊಟ್ಟಾರ, ಅದು 1 ಬರೀರಿ. ನೆಕ್ಸ್ಟ್ ಎ ಆದ ನಂತರ ಸಿ ಅದ. ಸಿ ಅನ್ನೋದಕ್ಕೆ ಏನು ಕೋಡ್ ಕೊಟ್ಟಾರ ನೋಡ್ರಿ, ಸಿ ಅನ್ನೋದಕ್ಕೆ ಏನು ಕೋಡ್ ಕೊಟ್ಟಾರ ಅಂತಾರೆ ಸಿ ಈ ಪದದಲ್ಲಿ ಇಲ್ಲ. ಹಂಗಾರ ಈ ಪದದೊಳಗೆ ನೋಡ್ರಿ ಸಿ ಅದ, ಮೊದಲನೇ ಅಕ್ಷರ ಅದ. ಮೊದಲನೇ ಅಕ್ಷರಕ್ಕೆ ಏನಂತ ಕೋಡ್ ಕೊಟ್ಟಾರ 2 ಅಂತ ಕೊಟ್ಟಾರ. ಮೊದಲನೇ ಅಕ್ಷರಕ್ಕೆ ಏನಂತ ಕೋಡ್ ಕೊಟ್ಟಾರ್ರಿ 2 ಅಂತ ಕೊಟ್ಟಾರ. ಇನ್ನು ನೆಕ್ಸ್ಟ್ ಎಚ್ ಅದ. ಎಚ್ ಅನ್ನೋದಕ್ಕೆ ಏನಂತ ಕೋಡ್ ಕೊಟ್ಟಾರ ನೋಡ್ರಿ, ಇಲ್ಲಿ 2ನೇ ಅಕ್ಷರ ಅದ ಎಚ್. ಎಚ್ಗ 2ನೇ ಸಂಖ್ಯೆ ಏನದ ರೀ 4 ಅದ. 4 ಅದ, ಈ 4 ಬರ್ಕೊಳ್ರಿ. ನೆಕ್ಸ್ಟ್ ಇದಾದ ನಂತರ ಇ ಅದ. ಇ ಅನ್ನೋದಕ್ಕೆ ಏನಂತ ಕೋಡ್ ಕೊಟ್ಟಾರ ನೋಡ್ರಿ, ಇ ಅನ್ನೋದು ಇಲ್ಲೇ ಅದ. ಈಗೆ 3 ಅಂತ ಕೊಟ್ಟಾರ, ಆರ್ 3 ಬರ್ಕೊಳ್ರಿ. ನೆಕ್ಸ್ಟ್ ಆರ್ಗೆ ಲಾಸ್ಟ್ ನೋಡ್ರಿ ಏನದ ಆರ್. ಲಾಸ್ಟ್ ಇಲ್ಲಿ ಚೇರ್ ಒಳಗೆ ಆರ್ ಅದ ಅಂತಂದ್ರ ಈ ಆರ್ಗೆ ಏನಂತ ಕೋಡ್ ಕೊಟ್ಟಾರ ಅಂತಂದ್ರ ಲಾಸ್ಟ್ 6 ಅಂತ ಕೊಟ್ಟಾರ. ಈ ಆರ್ಗೆ ಏನು ಕೋಡ್ ಆಗ್ತದ ಅಂತಂದ್ರೆ 6 ಆಗ್ತದ. ಹಂಗಾರ ನಮ್ಮ ಆನ್ಸರ್ ಏನಾಗ್ತದ ಅಂತಂದ್ರ 831243 831243 ಅನ್ನೋದು ಎಲ್ಲಿ ಯಾವ ಆಪ್ಷನ್ ಒಳಗದ ನೋಡ್ರಿ 831243 831243 ಆಪ್ಷನ್ ಯಾವ್ದು ಕರೆಕ್ಟು ಅಂತಾರ ಆಪ್ಷನ್ ಸಿ ಕರೆಕ್ಟ್ ಆಗ್ತದ. ಯಾವ್ದದ ನೋಡ್ರಿ 831243 ಅನ್ನೋದು ಆಪ್ಷನ್ ಸಿ ಅದ. ಇದು ಸರಿಯಾದ ಉತ್ತರ ಆಗ್ತದ. ಹಂಗಾರ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ, ಎಸ್ ನೋಡ್ರಿ 4ನೇ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅದ ಅಂತಂದ್ರ ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಬ್ಲಡ್ ರಿಲೇಷನ್ ಬರ್ಕೋಬೇಕು ಅಂತಂದ್ರೆ ಫಸ್ಟ್ಗೆ ನಮ್ಗೊಂದು ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು. ಆ ಬೇಸಿಕ್ ಏನಪ್ಪಾ ಅಂತಂದ್ರೆ ಈ ಬ್ಲಡ್ ರಿಲೇಷನ್ ಬಿಡಿಸೋವಾಗ ಪುರುಷರು ಮತ್ತು ಮಹಿಳೆಯರು ಬರ್ತಿರ್ತಾರ. ಆ ಪುರುಷರು ಮತ್ತು ಮಹಿಳೆಯರು ಬಂದಾಗ ಅವ್ರಿಗೆ ನಾವು ಏನು ಮಾಡಬೇಕು ಅಂತಂದ್ರೆ ಒಂದು ಗುರುತನ್ನು ಕೊಡಬೇಕಾಗ್ತದ. ನಮ್ಗೆ ಸಡನ್ಲಿ ಇಲ್ಲಿ ಎ ಬಿ ಹೆಸರು ಕೊಟ್ಟರು ಅಂತಾರೆ ಗೊತ್ತಾಗ್ತದೆ ಯಾರು ಪುರುಷ ಯಾರು ಮಹಿಳೆ ಅಂತೇಳಿ. ಈ ರೀತಿ ಅಲ್ಫಾಬೆಟ್ಸ್ ನಂಬರ್ ಕೊಟ್ಟರು ಅಂತ ಏನಾಗಂಗಿಲ್ಲ ಅಂತಾರ ಪುರುಷ ಯಾರು ಮತ್ತು ಮಹಿಳೆ ಯಾರು ಅಂತ ಗೊತ್ತಾಗಂಗಿಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಂತಾರ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಒಂದು ಗುರುತನ್ನು ಕೊಡಬೇಕು. ನಾವು ಈ ಪ್ರಾಬ್ಲಮ್ಸನ್ನು ಬಿಡಿಸೋವಾಗ ಪುರುಷರು ಮತ್ತು ಮಹಿಳೆಯರು ಬಂದರು ಅಂತಾರ ಫಸ್ಟ್ಗೆ ನಮ್ಗೆ ಏನಾರ ಆ ವ್ಯಕ್ತಿ ಪುರುಷ ಅಂತ ಗೊತ್ತಾಯ್ತು ಅಂತಾರ ನಾವು ಏನು ಮಾಡ್ಬೇಕಂತಾರ ಒಂದು ಚೌಕ್ ಬಾಕ್ಸನ್ನು ಹಾಕಬೇಕು. ಪುರುಷಗೆ ಏನು ಮಾಡ್ಬೇಕು ಹೇಳ್ರಿ ಒಂದು ಚೌಕ್ ಬಾಕ್ಸನ್ನು ಹಾಕಬೇಕು. ಅದೇ ರೀತಿ ಆ ಪ್ರಶ್ನೆಯನ್ನು ಬಿಡಿಸುವಾಗ ಯಾರಾದರೂ ಒಬ್ರು ಮಹಿಳೆ ಬಂದಳು ಅಂತಂದ್ರೆ ಆ ಮಹಿಳೆಗೆ ಏನು ಮಾಡಬೇಕು ಅಂತಂದ್ರೆ ಒಂದು ಸರ್ಕಲನ್ನು ಹಾಕಬೇಕಾಗ್ತದೆ. ಇನ್ನು ಇಷ್ಟು ಗೊತ್ತಾದ ನಂತರ ಮತ್ತೆ ಏನು ಮಾಡ್ಕೋಬೇಕು ಅಂತಾರೆ ಈ ಪ್ರಶ್ನೆಗಳನ್ನ ಬಿಡಿಸುವಾಗ ನಮ್ಗಿಂತ ಹಿರಿಯರು ಮತ್ತು ನಮ್ಗಿಂತ ಕಿರಿಯರು ಬರ್ತಿರ್ತಾರೆ. ಈಗ ಏನಾದ್ರ ಎಕ್ಸಾಂಪಲ್ ನೀವು ಇದ್ದೀರಿ ಅಂತ ತಿಳ್ಕೊಳ್ರಿ. ಇಲ್ಲಿ ಏನಾರ ನೀವು ಇದ್ರಿ ಅಂತಂದ್ರೆ ಇಲ್ಲಿ ನೀವು ಪುರುಷರಿದ್ರಿ ಅಂತಾರೆ ನೀವು ಚೌಕ್ ಬಾಕ್ಸ್ ಹಾಕ್ರಿ, ಮಹಿಳೆಯರಿದ್ರಿ ಅಂತಾರೆ ಒಂದು ಸರ್ಕಲ್ ಹಾಕ್ರಿ. ಇನ್ನು ನಿಮ್ಗಿಂತ ದೊಡ್ಡವರು ನಿಮ್ಗಿಂತ ಹಿರಿಯರು ನಮ್ಗಿಂತ ದೊಡ್ಡವ್ರು ಯಾರು ಬಂದರು ಅಂತಾರೆ ಅವ್ರನ್ನ ನಾವು ಏನು ಮಾಡ್ಕೋಬೇಕಂತಾರೆ ಈಗ ನೋಡ್ರಿ ದೊಡ್ಡವ್ರು ಅಂತಾರೆ ತಂದೆ ತಾಯಿ ಅಜ್ಜ ಅಜ್ಜಿ ಮುತ್ತಜ್ಜ ಇವರೆಲ್ಲ ಏನು ಬರ್ತಾರಲ್ಲ ಅತ್ತೆ ಸೋದರತ್ತೆ ಇವರೆಲ್ಲ ಈಗೇನು ಮಾವ ಇವರೆಲ್ಲ ಹಿರಿಯರು ಬರ್ತಾರಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಹಿರಿಯರನ್ನು ಏನು ಮಾಡ್ಕೋಬೇಕು ಅಂತಾರ ನಮ್ಗಿಂತ ಮೇಲೇನೆ ಬರ್ಕೋಬೇಕು. ಮ್ಯಾಲೆ ಯಾರನ್ನ ಬರ್ಕೋಬೇಕು ಹೇಳ್ರಿ ನಮ್ಗಿಂತ ಹಿರಿಯರು ನಮ್ಗಿಂತ ದೊಡ್ಡವರು ಹಿರಿಯರನ್ನ ಎಲ್ಲಿ ಬರ್ಕೋಬೇಕು ಅಂತಂದ್ರೆ ಮೇಲ್ಗಡೆ ಬರ್ಕೋಬೇಕು. ಇನ್ನು ನಮ್ಗಿಂತ ಚಿಕ್ಕವರು ಅಂದ್ರೆ ಕಿರಿಯರು ಇನ್ನು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಇರ್ತಾರಲ್ಲ ಈ ಚಿಕ್ಕವರಿದ್ದಾರನ್ನ ಎಲ್ಲಿ ಬರ್ಕೋಬೇಕು ಅಂತಾರ ಕೆಳಗಡೆ ಬರ್ಕೋಬೇಕು. ಇಲ್ಲಿ ಯಾರಂತಂದ್ರೆ ಹೇಳ್ರಿ ಕಿರಿಯರು ಕಿರಿಯರನ್ನ ಎಲ್ಲಿ ಬರ್ಕೋಬೇಕ ಕೆಳಗಡೆ ಬರ್ಕೋಬೇಕು. ಇನ್ನು ನೆಕ್ಸ್ಟ್ ಇನ್ನು ಸಹೋದರರು ಬರ್ತಾರಲ್ಲ ಸಹೋದರ ಸಹೋದರಿ ಸಹೋದರ ಆಗಿರ್ಬೋದು ಸಹೋದರಿ ಆಗಿರ್ಬೋದು ಅಂತಂದ್ರೆ ನಮ್ಮ ವರ್ಗಿ ಇದ್ದವರು ನಮ್ಮ ಜೊತೆಗಿದ್ದವರು ಅಂದ್ರೆ ನಮ್ಮ ವರ್ಗಿ ಇದ್ದವ್ರು ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಇಲ್ಲೇ ಸೈಡ್ಗೆ ಬರ್ಕೋಬೇಕ್ರಿ. ಇಲ್ಲೇ ಸೈಡ್ಗೆ ಬರ್ಕೋಬೇಕು. ಆ ಕಡೆ ಸೈಡ್ ಆದ್ರೆ ಬರ್ಕೊಳ್ರಿ ಈ ಕಡೆ ಸೈಡ್ ಆದ್ರೂ ಬರ್ಕೊಳ್ರಿ. ಒಟ್ಟು ಏನು ಮಾಡ್ಬೇಕಂತಾರೆ ಸೈಡ್ಗೆ ಬರ್ಕೋಬೇಕು. ಅರ್ಥ ಆಯ್ತಾ? ಸೈಡ್ಗೆ ಅಂತಾರೆ ನೋಡ್ರಿ ಸಹೋದರ ಸಹೋದರಿ ಸಹೋದರ ಸಹೋದರಿ ಸಹೋದರ ಮತ್ತು ಸಹೋದರಿಯರನ್ನ ನಾವು ಏನು ಮಾಡ್ಕೋಬೇಕು ಹೇಳ್ರಿ ಇಲ್ಲೇ ಆಜುಬಾಜು ತಗೋಬೇಕಾ. ಇನ್ನು ಇದಾದ ನಂತರ ಹೆಂಡತಿ ಅಥವಾ ಗಂಡ ಬಂದ್ರು ಅಂತಾರ ಅವ್ರನ್ನೂ ಏನು ಮಾಡಬೇಕು ಅಂತಾರ ಇಲ್ಲೇ ಪಕ್ಕದಲ್ಲೇ ತಗೋಬೇಕು. ಬಟ್ ಗಂಡ ಹೆಂಡತಿ ಏನಾರ ರಿಲೇಷನ್ ಇತ್ತು ಅಂತಾರ ಸಂಬಂಧ ಇತ್ತು ಅಂತಾರ ಅವ್ರಿಗೆ ಏನು ಮಾಡ್ರಿ ಅಂತಾರ ಈ ರೀತಿ 2 ಚಿಹ್ನೆಗಳನ್ನು ತೋರಿಸ್ರಿ ಬಾನ್ ಚಿಹ್ನ ತೋರಿಸ್ರಿ. ಇಲ್ಲಿ ಯಾರು ಗಂಡ ಅಥವಾ ಹೆಂಡತಿ ಗಂಡ ಅಥವಾ ಹೆಂಡತಿಯನ್ನ ಇಲ್ಲೇ ಸೈಡ್ಗೆ ತಗೊಳ್ರಿ. ಈ ಕಾನ್ಸೆಪ್ಟ್ ನಮಗೆ ಗೊತ್ತಿತ್ತು ಅಂತಾರ ನಾವು ಏನು ಮಾಡ್ಬೋದು ಅಂತಾರೆ ಈಸಿಯಾಗಿ ಈ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಇನ್ನು ಹಂಗಾರೆ ಈ ಪ್ರಶ್ನೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ನೋಡ್ರಿ.
ಒಂದೊಂದು ಸಾರಿ ಈ ಕ್ವಶನ್ಸನ್ನು ಏನು ಮಾಡಿರ್ತಾರ ಅಂತಂದ್ರೆ ನೋಡ್ರಿ, ಫಸ್ಟ್ ಈ ಕ್ವಶನ್ಸ್ ಓದ್ರಿ ಹೇಳ್ತೀನಿ ನಾನು. ನೋಡ್ರಿ, ಹಂಗಾರೆ ಇದನ್ನ ಈ ಕ್ವಶನ್ಸನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು, ಈಗ ಅದು ಬೇಸಿಕ್ ಗೊತ್ತಾಗ್ಯದ. ಹಂಗಾರೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕಂತಂದ್ರೆ ನೋಡ್ರಿ, ಕ್ವಶನ್ ಓದ್ರಿ ಫಸ್ಟ್ಗೆ. ಬಿ ಯ ಅಳಿಯನಾದ ಡಿ ಯು ಏನ ಮೈದುನನಾಗಿರುತ್ತಾನೆ. ನೋಡ್ರಿ, ಬಿ ಯ ಅಳಿಯನಾದ ಡಿ ಯು ಏನ ಮೈದುನನಾಗಿರುತ್ತಾನೆ. ಈ ಪದ ಅನ್ನೋದು ಒಂದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗ್ಯದ. ಇಲ್ಲಿ ಮೈದುನ ಅಂತ ಬರಬಾರ್ದದು. ಆ್ಯಕ್ಚುಲಿ ಕ್ವಶನ್ ಆನ್ಸರನ್ನು ನೋಡಿದಾಗ ಈ ಮೈದುನ ಅಂತ ಬಂದರೆ ಏನಾಗುತ್ತೆ ಅಂತಂದ್ರೆ ಕ್ವಶನ್ ರಾಂಗ್ ಆಗುತ್ತೆ. ಅದಕ್ಕೆ ಏನಂತ ಹೇಳ್ತೀನಿ, ಸ್ವಲ್ಪ ಕೇರ್ಫುಲ್ಲಿಂದ ನೋಡ್ರಿ. ಎ ಯು ಸಿ ಯ ಸಹೋದರನಾಗಿರುತ್ತಾನೆ. ಇಲ್ಲಿ ಎ ಯು ಸಿ ಯ ಸಹೋದರ ಆಗಿರ್ತಾನ ಅಂತಂದ್ರೆ, ಎ ಯು ಸಿ ಯ ಸಹೋದರ ಆಗಿರ್ತಾನ ಅಂತಂದ್ರೆ ನಾವು ಏನು ಮಾಡ್ಕೋಬೇಕು ಅಂತಾರೆ, ಎ ಸಿ ಯ ಸಹೋದರ ಅಂದ್ರೆ ಎ ಏನಾದಿಲ್ಲಿ ಪುರುಷ ಆಗಿರ್ತಾನೆ. ಎ ಏನಾಗಿರ್ತಾನೆ ಹೇಳ್ರಿ, ಪುರುಷ ಆಗಿರ್ತಾನ. ಇನ್ನು ನೆಕ್ಸ್ಟ್ ಸಿ ಯ ಸಹೋದರನಾಗಿರುತ್ತಾನೆ. ಹಾಗಾದರೆ ಎಗೂ ಮತ್ತು ಬಿಗೂ ಇರುವ ಸಂಬಂಧ ಏನು ಅಂತ ಪ್ರಶ್ನೆ ಕೇಳಾಕತ್ತಾರ. ಇಲ್ಲಿ ಈ ಪ್ರಶ್ನೆ ಬಿಡಿಸ್ಕೋಬೇಕಂತ ನೋಡ್ರಿ, ಎ ಯು ಸಿ ಯ ಸಹೋದರ ಅಂತಾರೆ ಎ ಪುರುಷ ಅನ್ನೋದು ನಿಮಗೆ ಗೊತ್ತಾಗ್ಯದ. ಬಟ್ ಇಲ್ಲಿ ಏನಾಗತ್ತಾರ ಅಂತಾರ, ಬಿ ಯ ಅಳಿಯನಾದ ಡಿ ಯು ಏನ ಮೈದುನ. ನೋಡ್ರಿ, ಬಿ ಯ ಅಳಿಯನಾದ ಡಿ ಯು, ಬಿಗೆ ಒಬ್ಬ ಅಳಿಯಾದನ. ಅಳಿಯ ಅಂತ ನೋಡ್ರಿ, ಸಣ್ಣವನ್ ಇರ್ತಾನ, ಅವ್ನ ಎಲ್ಲಿ ಬರ್ಕೋಬೇಕು ಅಂತಾರೆ ಕೆಳಗಡೆ ಬರ್ಕೋಬೇಕು. ಅಳಿಯ ಆಗ್ಬೇಕು ಅಂತಂದ್ರೆ ನೋಡ್ರಿ, ಅಳಿಯ ಯಾರಿಗೆ ಅಂತೀವಿ ಅಂತಾರೆ, ಮಗಳ ಗಂಡನಿಗೆ ಅಳಿಯ ಅಂತ ಇರ್ತೀವಿ. ಈ ಬಿಗೆ ಒಬ್ರು ಮಗಳಿದಾಳ, ಈ ಮಗಳಿಗೆ ಒಬ್ಬ ಗಂಡ ಇದಾನ. ಅದೇ ಗಂಡ ಯಾರು ಅಂತಾರ ಡಿ. ಅದೇ ಗಂಡ ಯಾರು ಹೇಳ್ರಿ, ಡಿ. ಬಟ್ ಅವ್ರು ಏನನ್ನಾಗತ್ತಾರ ಅಂತಾರ, ಡಿ ಯು ಏನ ಮೈದುನನಾಗಿರ್ತಾನೆ ಅಂತ ನಾಕತ್ತಾರ. ಈ ಡಿ ಎ ಯ ಮೈದುನ ಅಂತಂದ್ರೆ ನೋಡ್ರಿ, ಇಲ್ಲಿ ಎ ಪುರುಷ ಅಂತದ, ಮೈದುನ ಅಂತಾರ ನಾವು ಯಾರಿಗೆ ಮೈದುನ ಅಂತೀವಿ ಅಂತಾರ, ಒಂದು ಮಹಿಳೆ ಆಕೆಯ ಗಂಡನ ತಮ್ಮನಿಗೆ ಏನಂತ ಕರಿತಾಳ ಅಂತಾರ ಮೈದುನ ಅಂತ ಕರಿತಾಳ. ಹಂಗಾರೆ ಇಲ್ಲಿ ಎ ಏನಾಗಬೇಕಾಗಿತ್ತು ಅಂತಾರ ಮಹಿಳೆ ಆಗ್ಬೇಕಾಗ್ತದ. ಮೈದುನ ಅಂತಂದ್ರೆ ಏನಾಗಬೇಕಾಗ್ತದ್ರಿ, ಎ ಮಹಿಳೆ ಆಗ್ಬೇಕಾಗ್ತದ. ಬಟ್ ಅದೇ ಏನಾದ್ರೆ ನಾವು ಇಂಗ್ಲೀಷ್ ಒಳಗೆ ನೋಡಿವಿ ಅಂತಾರ ಏನಂತ ಕೊಟ್ಟಾರ ಅಂತಾರ, ಡಿ ದ ಸನ್ ಇನ್ ಲಾ ಆಫ್ ಬಿ. ಡಿ ದ ಸನ್ ಇನ್ ಲಾ ಆಫ್ ಬಿ ಅಂತಾರೆ. ಇದ್ರ ಅರ್ಥ ಏನ್ರಿ, ಬಿ ಯ ಅಳಿಯನಾದ ಡಿ ಈಸ್ ದ ಬ್ರದರ್ ಇನ್ ಲಾ ಆಫ್ ಎ. ಬ್ರದರ್ ಇನ್ ಲಾ ಆಫ್ ಎ ಅಂತಂದ್ರೆ ನಾವು ಏನು ತಗೋಬಹುದು, ಬ್ರದರ್ ಇನ್ ಲಾ ಅಂತಂದ್ರೆ ಯಾರ್ಯಾರಿಗೆ ಬ್ರದರ್ ಇನ್ ಲಾ ಅಂತೀವಿ ಅಂತಂದ್ರೆ ನೋಡ್ರಿ, ಬ್ರದರ್ ಇನ್ ಲಾ ಅಂತಂದ್ರೆ ಮೈದುನೂ ಆಗ್ತದ. ಅದೇ ರೀತಿ ನಮ್ಮ ತಂಗಿಯ ಗಂಡನಿಗೆ ಕೂಡ ನಾವು ಏನಂತೀವಿ ಅಂತಾರ, ತಂಗಿಯ ಅಥವಾ ಅಕ್ಕನ ಗಂಡನಿಗೆ ಕೂಡ ಏನಂತೀವಿ ಅಂತಾರ ಬ್ರದರ್ ಇನ್ ಲಾ ಅಂತಂತೀವಿ. ಅದ ನಾವು ಕನ್ನಡ ಒಳಗಂದ್ವಿ ಅಂತಾರ, ಅಕ್ಕ ಅಥವಾ ತಂಗಿಯ ಗಂಡನಿಗೆ ನಾವು ಏನಂತೀವಿ ಅಂತಾರ ಮಾವ ಅಂತೀವಿ. ಅಥವಾ ಪುಸ್ತಕದ ಭಾಷೆ ಒಳಗೆ ನೋಡ್ಬೇಕಂತಾರ ನಾವು ಏನಂತೀವಿ ಅಂತಾರ ಭಾವ ಅಂತ ಕರಿತೀವಿ. ಇವು ಎರಡರಾಗ ಯಾವ್ದಾರ ಒಂದು ಇರಬೇಕಾಗಿತ್ತು. ಬಟ್ ಮೈದುನ ಅಂತಾರೆ ಏನಾಗ್ತದ, ರಾಂಗ್ ಆಗ್ತದ. ಈಗ ನಾವು ಇದ್ರೊಳಗೆ ಎರಡರೊಳಗೆ ಯಾವುದಾದ್ರೂ ಒಂದು ತೊಗೊಳ್ರಿ, ಭಾವ ಆದರೂ ತೊಗೊಳ್ರಿ ಅಥವಾ ಮಾವ ಆದರೂ ತೊಗೊಳ್ರಿ. ಈಗ ನೆಕ್ಸ್ಟ್, ಈಗ ನಾವು ಭಾವ ಅಥವಾ ಮಾವ ಅಂತ ಕನ್ಸಿಡರ್ ಮಾಡಿವಿ ಅಂತ ನೋಡ್ರಿ, ಈಗ ಸರಿಯಾಗಿ ಓದ್ರಿ, ಕರೆಕ್ಟ್ ಆಗ್ತದ ಆನ್ಸರ್. ನೋಡ್ರಿ, ಬಿ ಯ ಅಳಿಯನಾದ ಡಿ ಯು, ಬಿ ಯ ಅಳಿಯನಾದ ಡಿ ಯು ಏನ ಮೈದುನ ಏನ ಮಾವನಾಗಿರ್ತಾನೆ ಅಂತ ತಿಳ್ಕೊಳ್ರಿ. ಬಿ ಯ ಅಳಿಯಾದ ಡಿ, ಇವರು ಅಳಿಯ ಅಂತಾರೆ, ಇವ್ ಪುರುಷ ಅದಾನ, ಚೌಕ್ ಬಾಕ್ಸ್ ಹಾಕ್ರಿ, ಅಳಿಯ ಅದ. ಇನ್ನ ಏನ ಮಾವನಾಗಿರ್ತಾನೆ, ಏನ ಮಾವ ಅಂತಾರ ನೋಡ್ರಿ. ಮಾವ ಅಂತ ಯಾರಿಗೆ ಕರಿತೀವಿ ನಾವು, ಸೋದರ ಮಾವನಿಗೆ ಮಾವ ಅಂತೀವಿ, ಆ ಮಾತು ಬೇರೆ. ಈಗ ಮಾವ ಅಂತಂದ್ರ ನಮ್ಮ ಅಕ್ಕ ಅಥವಾ ತಂಗಿಯ ಗಂಡನಿಗೆ ಕೂಡ ಮಾವ ಅಂತೀವಿ ಅಥವಾ ಭಾವ ಅಂತೀವಿ. ಹಂಗಾರ ಇಲ್ಲಿ ನಾವು ಎಯ ಇಲ್ಲಿ ಯಾರದಾರ, ಇಲ್ಲೊಬ್ರು ಮಹಿಳೆ ಅದಾರ, ಈ ಮಹಿಳೆಗೆ ಒಬ್ಬ ಗಂಡ ಅದಾನ, ಅವನ ಯಾರು ಡಿ. ಈ ಡಿ ಹೇಗೆ ಏನಾಗ್ತಾನ ಅಂತಾರ ಭಾವ ಆಗ್ತಾನ. ಹೇಗೆ ಏನಾಗ್ತಾನೆ ಹೇಳ್ರಿ, ಬ್ರದರ್ ಇನ್ ಲಾ ಅಂತಾರ ಭಾವ ಅಥವಾ ನೆಕ್ಸ್ಟ್ ಮಾವ ಅಂತ ಕನ್ಸಿಡರ್ ಮಾಡ್ಕೋಬೇಕು ನಾವು. ಇವಾಗ ಮೈದುನ ಆಗ್ತಾನ, ಬಟ್ ಮೈದುನ ಆದ ಅಂತಾರ ಅಲ್ಲಿ ಏನಾಗ್ಬೇಕ, ಎ ಮಹಿಳೆ ಆಗ್ಬೇಕಾಗ್ತದ. ಬಟ್ ಅಲ್ಲಿ ಎ ಅನ್ನೋದು ಪುರುಷ ಅಂತ ಕಡಾಖಂಡಿತವಾಗಿ ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ನಾವು ಇಲ್ಲಿ ಎ ಯ ಭಾವ ಯಾರು, ಡಿ. ಎ ಯ ಭಾವ ಅಥವಾ ಮಾವ ಅಂತ ನೋಡ್ರಿ. ಎಗೆ ಒಬ್ಬರ ತಂಗಿ ಅದಾಳ, ಆ ತಂಗಿಗೆ ಒಬ್ಬ ಗಂಡ ಇದಾನ, ಅವನೇ ಯಾರು ಅಂತಂದ್ರೆ ಭಾವ. ಹಂಗಾರೆ ಎ ಪುರುಷ ಅದ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಾರ, ಎ ಯು ಸಿ ಯ ಸಹೋದರನಾಗಿರುತ್ತಾನೆ. ಎ ಯು ಸಿ ಯ ಸಹೋದರನಾಗಿರ್ತಾನೆ ಅಂತಾರೆ. ಈ ಯಾರು ಅಂತ ಎ ಯಾರು ಅಂತಾರ ಸಿ ಯ ಸಹೋದರ. ಈ ಸಿಗೆ ಎ ಯಾರು ಅಂತಾರ ಸಹೋದರ ಆಗ್ತಾನ. ಇನ್ನು ನೆಕ್ಸ್ಟ್ ಅವ್ರು ಕೇಳಾಕತ್ತಿದ್ದು ಏನಂತಂದ್ರ, ಹಾಗಾದರೆ ಎಗೂ ಮತ್ತು ಬಿಗೂ ಇರುವ ಸಂಬಂಧವೇನು, ಎ ಮತ್ತು ಬಿಗೆ ಇರ್ತಕ್ಕಂಥ ಸಂಬಂಧ ಏನು ಅಂತಾರ, ಎ ಮತ್ತು ಬಿಗೆ ಇರ್ತಕ್ಕಂಥ ಸಂಬಂಧ ಏನು ಅಂತಾರ, ಈ ಬಿಗೆ ಇವರು ಮಗಳು, ಈ ಮಗಳಿಗೆ
ನೋಡ್ರಿ ಒಂದ ಚಿಹ್ನೆ ಇತ್ತು ಅಂತಾರ ಸಹೋದರ ಅಂತ ತೋರಿಸ್ತದ, ಎರಡು ಚಿಹ್ನೆ ಇತ್ತು ಅಂತಾರ ಗಂಡ ಅಂತ ತೋರಿಸ್ತದ. ಹಂಗಾರ ಈ ಮಗಳ ಸಹೋದರ ಏನಾಗ್ತಾನ ಅಂತಾರ ಮಗ ಆಗ್ತಾನ. ಆಪ್ಷನ್ ಬಿ ಏನಾಗ್ತದ ಅಂತಾರ ಕರೆಕ್ಟ್ ಆಗ್ತದ. ಸ್ವಲ್ಪ ಕ್ವಶನ್ ಕನ್ನಡ ಒಳಗೆ ಮಿಸ್ಟೇಕ್ ಆಗಿದ್ದರಿಂದ ಕನ್ಫ್ಯೂಸ್ ಆಗಿತ್ತು ಅಂತಾರ, ಸ್ವಲ್ಪ ಕರೆಕ್ಟಾಗಿ ಸಮಾಧಾನದಿಂದ ಕುಂತು ನೋಡ್ಕೊಳ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಂತ ನೋಡೋಣ. ನೋಡ್ರಿ ಬಿಗೆ ಏನಾಗ್ತಾರ ಅಂತಾರ ಎ ಮಗ ಆಗ್ತಾನ. ಏನಾಗ್ತಾನ ಮಗ ಆಗ್ತಾನ. ನೆಕ್ಸ್ಟ್ ಸ್ವಲ್ಪ ಸಮಾಧಾನದಿಂದ ನೋಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ. 60 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟಿದೆ. ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆಗಿಂತ 2ರಷ್ಟಿದೆ. ಕಮಲ್ ಮೇಲಿನಿಂದ 17ನೇ ಸ್ಥಾನ. ಯಾರು? ಕಮಲ್. ಈ ಕಮಲ ಮೇಲಿನಿಂದ 17ನೇ ಸ್ಥಾನ ಪಡೆದಿದ್ದು 9 ನೋಡ್ರಿ 9ನೇ ಸ್ಥಾನ ಪಡೆದಿದ್ದು 9 ಹುಡುಗಿಯರು ಕಮಲ್ನ ರ್ಯಾಂಕಿಂಗ್ ಗಿಂತ ಆಗಬೇಕಾಗಿತ್ತು. ರ್ಯಾಂಕಿಂಗ್ ಆಗ್ಯದ. ರ್ಯಾಂಕಿಂಗ್ ಗಿಂತ ಮೇಲಿದ್ದರೆ 9 ಹುಡುಗಿಯರು ಕಮಲ್ನ ರ್ಯಾಂಕಿಂಗ್ ಗಿಂತ ಮೇಲಿದ್ದರೆ ಎಷ್ಟು ಹುಡುಗರು ಕಮಲ್ ರ್ಯಾಂಕಿನ ನಂತರ ಇರುತ್ತಾರೆ? ಕಮಲ್ನ ರ್ಯಾಂಕಿನ ನಂತರ ಇರುತ್ತಾರೆ ಅಂತ ಕ್ವಶನ್ ಅದ. ನೋಡ್ರಿ ಒಂದು ಕ್ಲಾಸ್ ಒಳಗ ಟೋಟಲ್ ಎಷ್ಟು ವಿದ್ಯಾರ್ಥಿಗಳದಾರ ಅಂತಾರ 60 ವಿದ್ಯಾರ್ಥಿಗಳದಾರ. ಬಟ್ ಹುಡುಗರು ಎಷ್ಟು ಅದಾರ ಹುಡುಗಿರು ಎಷ್ಟು ಅದಾರ ಅಂತ ಕೊಟ್ಟಿಲ್ಲ. ಅದಕ್ಕೆ ಏನಂತ ಕೊಟ್ಟಾರ ಅಂತಾರ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟಿದೆ. ಹುಡುಗರ ಸಂಖ್ಯೆಗಿಂತ 2ರಷ್ಟಿದೆ ಅಂತ ಅನ್ನಕತ್ತಾರ. ನೋಡ್ರಿ ಬಾಯ್ಸ್ ಮತ್ತು ಗರ್ಲ್ಸ್ ಅದಾರ. ಯಾವ ರೀತಿ ಅದಾರ ಅಂತ ನೋಡ್ರಿ. ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2ರಷ್ಟಿದೆ. ಹುಡುಗರು ಏನದಾರಲ್ಲ ಅದಕ್ಕಿಂತ ಎಷ್ಟು ಜಾಸ್ತಿ ಅದಾರ ಅಂತಾರೆ 2 ಪಟ್ಟು ಜಾಸ್ತಿ ಅದಾರ. ಹಂಗಾರೆ ರೇಷೋ ಏನಾಗುತ್ತೆ ಅಂತಾರ ಹುಡುಗರು ಏನಾರು ಒಬ್ರು ಇದ್ರು ಅಂತಾರ ಹುಡುಗಿಯರು ಎಷ್ಟು ಇರ್ತಾರ 2 ಇರ್ತಾರ. ಹಂಗಾರ ರೇಷೋ ಏನಾಯ್ತು ಅಂತಾರ 1:2 ಆಯ್ತು. ರೇಷೋ ಏನಾಯ್ತ್ರಿ 1:2 ಆಗ್ತದ. ನೆಕ್ಸ್ಟ್ ಏನ್ ಅನ್ನಕತ್ತಾರ ಅಂತ ನೋಡ್ರಿ. ಆ ಕ್ಲಾಸ್ ಒಳಗೆ ಟೋಟಲ್ 60 ಜನ ಅದಾರ ಅಂತಾರ. ಫಸ್ಟ್ ನಾವು ಏನ್ ಮಾಡ್ಕೋಬೇಕು ಅಂತಾರ ಆ ಕ್ಲಾಸ್ ಒಳಗೆ ಹುಡುಗರು ಎಷ್ಟು ಅದಾರ ಹುಡುಗಿರು ಎಷ್ಟು ಅದಾರ ಅಂತ ಕಂಡಿಡ್ಕೋಬೇಕು. ಟೋಟಲ್ 60 ಜನ ಅದಾರ ಅಂತಂದ್ರ ಈ ರೇಷೋ ಏನ್ ಮಾಡ್ಕೋಬೇಕು ಹೇಳ್ರಿ, ಈ ಟೋಟಲ್ ಮಾಡ್ಕೋಬೇಕು. ರೇಷೋ ಟೋಟಲ್ ಮಾಡ್ಕೊಂಡ್ರಿ ಅಂತಾರ 3 ಪಾರ್ಟ್ ಆಗ್ತದ. ಈ 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಂದ್ರ 60. 3 ಪಾರ್ಟ್ ವ್ಯಾಲ್ಯೂ 60 ಅಂತಾರ. ಗರ್ಲ್ಸ್ 2 ಪಾರ್ಟ್ ಅದಾರ, ಬಾಯ್ಸ್ 1 ಪಾರ್ಟ್ ಅದಾರ. ಹಂಗಾರೆ ಎಷ್ಟೆಷ್ಟು ಜನ ಆಗ್ತಾರ 3 ಎಷ್ಟರಲ್ಲೇ 3 20 60 ಆಗ್ತದ. 1 ಪಾರ್ಟ್ ವ್ಯಾಲ್ಯೂ 20 ಅಂತಾರ. ಈ 2 ಪಾರ್ಟ್ ವ್ಯಾಲ್ಯೂ 20 ಆಗ್ತದ. ಗರ್ಲ್ಸ್ ಎಷ್ಟು ಜನ ಅದಾರ ಅಂತಾರ 40 ಜನ ಅದಾರ. ಇನ್ನು ನೆಕ್ಸ್ಟ್ ಬಾಯ್ಸ್ ಎಷ್ಟು ಜನ ಅದಾರ ಅಂತ ನೋಡ್ರಿ. 1 ಪಾರ್ಟ್ 20 ಅಂತಾರ. ಈ 1 ಪಾರ್ಟ್ ಎಷ್ಟಾಗತ್ತ ಅಂತಾರ 20 ಆಗುತ್ತೆ. ಹಂಗಾರೆ ಆ ಕ್ಲಾಸ್ ಒಳಗ 20 ಜನ ಬಾಯ್ಸ್ ಅದಾರ, 40 ಜನ ಗರ್ಲ್ಸ್ ಅದಾರ. ಇದು ಗೊತ್ತಾಯ್ತು. ಇವಾಗ ಆ ಕ್ಲಾಸದ ಸ್ಟ್ರೆಂತ್ ಎಷ್ಟೆಷ್ಟದ, ಬಾಯ್ಸ್ ಎಷ್ಟು ಜನ ಅದಾರ, ಗರ್ಲ್ಸ್ ಎಷ್ಟು ಜನ ಅದಾರ ಅಂತ ಗೊತ್ತಾಯ್ತು. ಇನ್ನು ರ್ಯಾಂಕ್ ಅಂತ ಅನ್ನಕತ್ತಾರ ನೋಡ್ರಿ. ಕಮಲ್ ಮೇಲಿನಿಂದ 17ನೇ ಸ್ಥಾನ ಪಡೆದಿದ್ದು. ಈಗ ಒಂದು ರ್ಯಾಂಕ್ದ ಏನ್ ಮಾಡ್ಯಾರ ಅಂತಾರ ಒಂದು ಲಿಸ್ಟ್ ಅನ್ನ ಹಚ್ಚಿದಾರ. ಆ ಲಿಸ್ಟ್ ಒಳಗ ಕಮಲ ಮೇಲಿನಿಂದ ಇಲ್ಲಿ ನೋಡ್ರಿ ಇಲ್ಲೊಂದು ರ್ಯಾಂಕ್ ಅಂತಾರ ಅಂಕಪಟ್ಟಿ ಲಿಸ್ಟ್ ಹಚ್ಚಿದಾರ. ಈ ಲಿಸ್ಟ್ ಒಳಗ ಕಮಲ ಎಷ್ಟನೇ ರ್ಯಾಂಕ್ ಒಳಗದಾನಂತ ಮೇಲಿನಿಂದ 17ನೇ ಸ್ಥಾನ ಪಡೆದಿದ್ದು ಇಲ್ಲಿ ಯಾರದಾರ ಕಮಲ ಅದಾನ ಅಂತ ತಿಳ್ಕೊಳ್ರಿ. ಇಲ್ಲಿ ಕಮಲ ಅದಾನ. ಈ ಕಮಲ ಮೇಲಿನಿಂದ ಎಷ್ಟನೇ ಸ್ಥಾನ ಒಳಗದಾನ ಅಂತಂದ್ರ 17ನೇ ಸ್ಥಾನ ಒಳಗದಾನ. ಎಷ್ಟನೇ ಸ್ಥಾನ ಒಳಗ 17ನೇ ಸ್ಥಾನ ಒಳಗದಾನ. ನೆಕ್ಸ್ಟ್ ಇದಾದ ನಂತರ 9 ಹುಡುಗಿಯರು ಕಮಲ್ನ ರ್ಯಾಂಕಿಗಿಂತ ಮೇಲಿದ್ದರೆ 9 ಹುಡುಗಿಯರು ಏನಂತಾರ ಈ ಕಮಲ್ ಏನದನಲ್ಲ ಇವರೇ ಯಾರು 17ನೇ ರ್ಯಾಂಕ್ ಕಮಲ್. ಕಮಲ್ ಒಬ್ಬ ಪುರುಷ. ಈ ಕಮಲ್ನ ನೋಡ್ರಿ 9 ಹುಡುಗಿಯರು ಕಮಲ್ನ ರ್ಯಾಂಕಿಗಿಂತ ಮೇಲಿದ್ದಾರೆ. ಈ ಕಮಲ್ನ ರ್ಯಾಂಕ್ಗಿಂತ ಎಷ್ಟು ಜನ ಮೇಲದಾರಂತ ಹುಡುಗಿರು 9 ಜನ ಅದಾರ. ಅವರು 40 ಜನ ಅದಾರ. ಆ 40 ಜನರೊಳಗೆ ಕಮಲ್ ರ್ಯಾಂಕ್ಗಿಂತ ಮೇಲೆ ಎಷ್ಟು ಜನ ಅದಾರ ಅಂತ 9 ಜನ ಅದಾರ. ನೆಕ್ಸ್ಟ್ ಎಷ್ಟು ಹುಡುಗರು ಕಮಲ್ ರ್ಯಾಂಕಿನ ನಂತರ ಇರುತ್ತಾರೆ ಅಂತ ಕೇಳಕತ್ತಾರ. ನೋಡ್ರಿ ಹುಡುಗರ ಸಂಖ್ಯೆನ ಎಷ್ಟದ ಟೋಟಲ್ 20 ಅದ. ಈ 20ರೊಳಗ ಇವ 17ನೇ ರ್ಯಾಂಕ್ ಅದಾನ. ಇಲ್ಲಿ 17ನೇ ರ್ಯಾಂಕ್ ಅಂತಾರೆ. ಇವನ್ ಹಿಂದೆ ಎಷ್ಟು ಜನ ಇರ್ತಾರೋ ಅಂತಾರ 16 ಜನ ಇರ್ತಾರ. ನೋಡ್ರಿ ಮೇಲಿನಿಂದ 17ನೇ ಸ್ಥಾನ ಐತಿ ಅಂತಾರೆ. ಇವ್ನ ಹಿಂದೆ ಎಷ್ಟು ಜನ ಇರ್ತಾರೋ ಅಂತಂದ್ರ 16 ಜನ ಇರ್ತಾರ. ಈ 16 ಜನರೊಳಗ 9 ಹುಡುಗಿಯರು ಕಮಲ್ನ ರ್ಯಾಂಕಿಗಿಂತ ಮೇಲಿದ್ದಾರಂತ. ಈ ಕಮಲ್ನ ರ್ಯಾಂಕಿಗಿಂತ ಇಲ್ಲಿ ಎಷ್ಟು ಜನ ಹುಡುಗಿರದಾರ ಅಂತಾರ 9 ಜನ ಯಾರದಾರ ಗರ್ಲ್ಸ್ ಅದಾರ. ಹುಡುಗಿಯರು ಯಾರದಾರ ಹುಡುಗಿಯರದಾರ 9 ಜನ ಹುಡುಗಿಯರು. ನೋಡ್ರಿ ಅವ್ನ ಮ್ಯಾಲಿರೋರು ಟೋಟಲ್ 16 ಜನ. ಆ 16 ಜನರೊಳಗೆ 9 ಜನ ಹುಡುಗಿರದಾರ. 9 ಜನ ಹುಡುಗಿರದಾರ ಅಂತಾರ. ಇನ್ನು ಅವನ ಹಿಂದ ಹುಡುಗರು ಎಷ್ಟು ಜನ ಇರ್ತಾರ್ರಿ? ಟೋಟಲ್ 16 ಜನ ಇರ್ಬೇಕಿಂದ. ಈ 16 ಜನರೊಳಗೆ 9 ಜನ ಹುಡುಗಿರದಾರ ಅಂತಂದ್ರ ಇನ್ನು ಎಷ್ಟು ಜನ ಹುಡುಗರು ಇರ್ತಾರೋ ಅಂತಂದ್ರ 7 ಜನ ಹುಡುಗರು ಇರ್ತಾರ್ರಿ. ಎಷ್ಟು ಜನ? 7 ಜನ ಹುಡುಗರು ಇರ್ತಾರ. 7 ಜನ ಇರ್ತಾರ ಹುಡುಗರು. ಇನ್ನು ನೆಕ್ಸ್ಟ್ ಇವೊಬ್ಬ 8ನೇದವ. ಇಲ್ಲಿ ನೋಡ್ರಿ ಇಲ್ಲಿಗೆ 8 ಜನ ಹುಡುಗರು ಆದ್ರು ಅಂತಾರ. ಟೋಟಲ್ ಈ ಹುಡುಗರ ಸಂಖ್ಯೆ 20 ಅದ.
ಇಲ್ಲಿ 8 ಜನ ಈ ಕಡೆ ಆದ್ರು ಅಂತಾರೆ, ಇನ್ನು ಕೆಳಗಡೆ ಎಷ್ಟು ಇರಬೇಕು ಅಂತಾರ 20 ಆಗ್ಬೇಕಂತಾರೆ, ಇನ್ನೂ ಎಷ್ಟು ಜನ ಇರ್ಬೇಕ್ರಿ 12 ಜನ ಇರಬೇಕು. ಓಕೆ, ಅರ್ಥ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಹಂಗಾರ ಆ ಕಮಲ್ನ ಕೆಳಗೆ ಎಷ್ಟು ಜನ ಹುಡುಗರದಾರ ಅಂತಾರ 12 ಜನ ಹುಡುಗರದಾರ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ, ಇದು ಕೂಡ ನೋಡ್ರಿ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನ್ ಅದ. ಯಾವ ರೀತಿ ಕೇಳಿದಾರ ಅದ್ರೊಳಗೆ ಮತ್ತು ದಿಕ್ಕುಗಳನ್ನು ಮಿಕ್ಸ್ ಮಾಡಿದಾರ. ಯಾವ ರೀತಿ ಪ್ರಶ್ನೆ ಅದ ಅಂತಾರ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ರವರು ಒಂದು ರೌಂಡ್ ಟೇಬಲ್ನ ಸುತ್ತ ಅದೇ ಕ್ರಮದಲ್ಲಿ ಸಮಾನ ಅಂತರದಲ್ಲಿ ಗುಂಪು ಚರ್ಚೆಗೆ ಕುಳಿತಿದ್ದಾರೆ. ಅದೇ ಕ್ರಮದಲ್ಲಿ ಅಂತಂದ್ರೆ ಈಗೇನು ಕ್ರಮವಾಗಿ ಹೆಸರು ಕೊಟ್ಟಾರಲ್ಲ ಇದೇ ಪ್ರಕಾರ ಒಂದು ಗುಂಪು ಚರ್ಚೆ ಮಾಡಕತ್ತಾರ. ಒಂದು ರೌಂಡ್ ಟೇಬಲ್ ಅದ, ಆ ರೌಂಡ್ ಟೇಬಲ್ ಸುತ್ತಮುತ್ತ ಕೂತು ಏನು ಮಾಡಕತ್ತಾರ ಅಂತಾರ ಒಂದು ಗುಂಪು ಚರ್ಚೆ ಮಾಡಕತ್ತಾರ. ಅವರ ಸ್ಥಾನಗಳು ಪ್ರದಕ್ಷಿಣವಾಗಿವೆ. ನೋಡ್ರಿ ಪ್ರದಕ್ಷಿಣಾಕಾರ ಅಂತಂದ್ರ ಪ್ರದಕ್ಷಿಣೆ ಅಂತ ನೋಡ್ರಿ, ನಾವು ದೇವರಿಗೆ ಹೋದಾಗ ಏನು ಮಾಡ್ತಿರ್ತೀವಿ ಸುತ್ತಾಗ್ತಿರ್ತೀವಿ ಅಲ್ಲ, ಯಾವ ರೀತಿ ಪ್ರದಕ್ಷಿಣೆಯನ್ನ ಹಾಕ್ತಿವಿ ಅದು ಗೊತ್ತಿರ್ಬೇಕು ಫಸ್ಟ್ಗೆ. ಈ ಪ್ರದಕ್ಷಿಣೆ ಆಕಾರದೊಳಗದವರ ಅಂತಂದ್ರ ವಿಯು ಉತ್ತರದ ದಿಕ್ಕಿಗೆ ಕುಳಿತಿದ್ದರೆ ಎಸ್ ನ ಸ್ಥಾನವು ಏನಾಗಿರುತ್ತದೆ. ನೋಡ್ರಿ ನಾವು ಪ್ರದಕ್ಷಿಣೆ ಯಾವ ರೀತಿ ಹಾಕ್ತಿವಿ ಅಂತಾರ ಈ ರೀತಿ, ಇಲ್ಲೊಂದು ದೇವಸ್ಥಾನ ಆದ ನಂತರ ಪ್ರದಕ್ಷಿಣೆ ಯಾವ ರೀತಿ ಹಾಕ್ತಿವಿ ಅಂತಾರ ಈ ರೀತಿ ಹಾಕ್ತಿವಿ. ಗಡಿಯಾರದ ದಿಕ್ಕಿನತ್ತ ಏನ್ ಮಾಡ್ತೀವಿ ಅಂತಾರ ಪ್ರದಕ್ಷಿಣೆ ಹಾಕ್ತಿವಿ. ಅಪ್ರದಕ್ಷಿಣೆ ಆಕಾರ ಅಂತಂದ್ರೆ ನಾವೇನ್ ಮಾಡ್ತೀವಿ ಈ ರೀತಿ ಬರ್ತೀವಿ. ಇದು ಪ್ರದಕ್ಷಿಣೆ, ಇದು ಅಪ್ರದಕ್ಷಿಣೆ ಅಂದ್ರೆ ಪ್ರದಕ್ಷಿಣೆ ವಿರುದ್ಧ ದಿಕ್ಕು. ಅರ್ಥ ಆಯ್ತಾ? ಇದು ಗಡಿಯಾರದ ದಿಕ್ಕು, ಇದು ಗಡಿಯಾರದ ವಿರುದ್ಧ ದಿಕ್ಕು. ಗಡಿಯಾರ ಯಾವ ಕಡೆ ತಿರುಗುತ್ತದೋ ಅದೇ ಪ್ರದಕ್ಷಿಣೆ, ಗಡಿಯಾರದ ವಿರುದ್ಧ ದಿಕ್ಕು ಏನಿರ್ತದೋ ಅದೇ ಪ್ರದಕ್ಷಿಣೆ ವಿರುದ್ಧ ದಿಕ್ಕಾಗಿರ್ತದೆ. ಅರ್ಥ ಆಯ್ತಾ? ಜಸ್ಟ್ ಈ ರೀತಿ ಇದು ಗೊತ್ತಿರ್ಬೇಕು. ಪ್ರದಕ್ಷಿಣೆ ಅಂತಾರೆ ನಾವು ಈ ರೀತಿ ಮಾಡ್ತಿರ್ತೀವಿ, ಅದು ಗೊತ್ತಿರ್ಬೇಕು. ಮೊದಲೇನದ ಒಂದು ರೌಂಡ್ ಟೇಬಲ್ ಅದ. ಈ ರೌಂಡ್ ಟೇಬಲ್ ಸುತ್ತೂರಿಗೆ ಎಷ್ಟು ಜನ ಕುಂತಾರ ಅಂತ ನೋಡ್ರಿ, 1 2 3 4 5 6 7 8 ಜನ. 8 ಜನ ಕುಂತಾರ. ರೌಂಡ್ ಆಗಿ ಎಷ್ಟು ಜನ ಕುಂತಾರ ಹೇಳ್ರಿ? 8 ಜನ ಕುಂತಾರ. ಈ 8 ಜನ ಅಂತಾರ ಜಸ್ಟ್ ಅವ್ರು ಏನ್ ಅನ್ನಕತ್ತಾರ ಅಂತಾರ ದಿಕ್ಕುಗಳನ್ನ ಕೊಟ್ಟಾರ್ರಿ. ದಿಕ್ಕುಗಳನ್ನ ಕೊಟ್ಟಾರ ಅಂತಾರ ಉತ್ತರ ದಿಕ್ಕು ಅಂತ ಕೊಟ್ಟಾರ ಅಂತಾರ. ಆಪ್ಷನ್ ಒಳಗೆ ಇವೆಲ್ಲ ದಿಕ್ಕು ಕೊಟ್ಟಾರ ಅಂತಾರ. ಆ 8 ನೋಡ್ರಿ 8 ಜನ ಅದಾರ. ದಿಕ್ಕು ಎಷ್ಟಿರ್ತಾವ ಅಂತಾರ 8 ಇರ್ತಾವ. ಆ ದಿಕ್ಕುಗಳು ಯಾವ ಅಂತ ಗೊತ್ತಿರ್ಬೇಕು. ಫಸ್ಟ್ಗೆ ಇದೇನು ಹೇಳ್ರಿ? ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಇವು ಮೇನ್ ಇರ್ತಕ್ಕಂಥ ದಿಕ್ಕುಗಳು. ಇನ್ನು ಉಪ ದಿಕ್ಕುಗಳು ಯಾವ ಅಂತಂದ್ರ ಈಶಾನ್ಯ, ಆಗ್ನೇಯ, ನೈಋತ್ಯ, ಇದು ವಾಯುವ್ಯ. ಇನ್ನು ನೆಕ್ಸ್ಟ್ ಹಂಗಂತಾರ ಫಸ್ಟ್ಗೆ ಈಗ ಯಾರ್ದು ಕೊಟ್ಟಾರ ನೋಡ್ರಿ, ವಿಯು ಉತ್ತರದ ದಿಕ್ಕಿಗೆ ಕುಳಿತಿದ್ದಾರೆ. ಯು ಉತ್ತರದ ದಿಕ್ಕಿಗೆ. ವಿ ಎಲ್ಲಿ ಕುಂತಾರ ಅಂತಾರ ಉತ್ತರ ದಿಕ್ಕಿಗೆ ಕುಂತಾರ. ಎಲ್ಲಿ ಹೇಳ್ರಿ? ವಿ ಉತ್ತರ ದಿಕ್ಕಿಗೆ ಕುಂತಾರ. ವಿ ಎಲ್ಲಿ ಕುಂತಾರ ಅಂತಾರ ಉತ್ತರ ಎಲ್ಲದ ಅಂತಾರ ಇಲ್ಲದ. ಇಲ್ಲಿ ಯಾರದಾರ ಅಂತಾರ ವಿ ಅದನ. ಇನ್ನು ಪ್ರದಕ್ಷಿಣೆ ಆಕಾರ ಅಂತ ನೋಡ್ರಿ, ವಿ ಆದ ನಂತರ ಯಾರದಾರ ಡಬ್ಲ್ಯೂ ಇರ್ತಾನ. ಹಂಗಾರೆ ಇಲ್ಲಿ ಯಾರು ಬರ್ತಾರ ಅಂತಾರ ಡಬ್ಲ್ಯೂ ಬರ್ತಾನ. ಇನ್ನು ಪ್ರದಕ್ಷಿಣೆ ಆಕಾರ ಅಂತಾರ ಇದೇ ಪ್ರಕಾರ ಅಂತ ನೋಡ್ರಿ. ನೆಕ್ಸ್ಟ್ ಇನ್ನು ಯಾರು ಬರಬೇಕು ಮತ್ತೊಳ್ಳಿ ಪಿ. ಹಂಗಾರೆ ನೆಕ್ಸ್ಟ್ ಇಲ್ಲಿ ಯಾರು ಬರ್ತಾರ ಪಿ. ಇದಾದ ನಂತರ ಕ್ಯೂ, ಇದಾದ ನಂತರ ಆರ್, ಇದಾದ ನಂತರ ಎಸ್, ಇದಾದ ನಂತರ ಟಿ ಆದ ನಂತರ ಯು. ಇಷ್ಟು ಈ ರೀತಿ ಏನು ಮಾಡಿದಾರ ಅಂದ್ರೆ ಯು ವಿ ಮತ್ತು ಡಬ್ಲ್ಯೂ ಪಿ ಅಂದ್ರೆ ಈ ರೀತಿ ಕುಂತಾರ ಅವ್ರು ಕರೆಕ್ಟಾಗಿ. ಈಗ ಉತ್ತರ ದಿಕ್ಕಿಗೆ ವಿ ಕುಳ್ತಾನ ಅಂತಂದ್ರ ಎಸ್ ನ ಸ್ಥಾನವು ಏನಾಗಿರ್ತದ ಅಂತ ಕೇಳಕತ್ತಾರ. ಹಂಗಾರೆ ಎಸ್ ಎಲ್ಲದ ನೋಡ್ರಿ, ಎಸ್ ಇಲ್ಲದನ. ಎಸ್ ನ ಸ್ಥಾನ ಯಾವುದು ಅಂತಂದ್ರ ನೈಋತ್ಯ ಆಗಿರ್ತದ. ಆಪ್ಷನ್ ಯಾವುದು ಅಂತಾರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದ. ಅರ್ಥ ಆಯ್ತಾ? ನೋಡ್ರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಸ್ವಲ್ಪ ಸಮಾಧಾನದಿಂದ ಕುಂತು ನೋಡ್ರಿ. ನೆಕ್ಸ್ಟ್ ನೋಡ್ರಿ. ಓಕೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ 6 ಪ್ರಶ್ನೆಗಳನ್ನ ಮೆಂಟಲ್ ಅಬಿಲಿಟಿಗೆ ಸಂಬಂಧ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದಾರ. ನೋಡ್ರಿ ಈಸಿ ಅದಾವ ಕ್ವಶನ್ಸ್, ಕರೆಕ್ಟಾಗಿ ಕುಂತು ಕೇಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನ ಮತ್ತೊಮ್ಮೆ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.